ಗೊತ್ತಿರುವ ಹಾಗೆ ಕಳೆದ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳು ಅತಿವೃಷ್ಟಿಯಿಂದ ಆಗಿರುವ ಹಾನಿ ಬಗ್ಗೆ ಸಾಕಷ್ಟು ಸಮೀಕ್ಷೆ ಕೂಡ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಇಲ್ಲಿ ಕಲಬುರಗಿನಲ್ಲೇ ಸಭೆ ಕೂಡ ನಡೆಸಿದರು. ಅದಾದ ನಂತರ ಪರಿಹಾರ ಕೂಡ ರಾಜ್ಯ ಸರ್ಕಾರದಿಂದ ಮತ್ತು SDRF NDRF ನಾಮ್ಸ್ ಪ್ರಕಾರ ಕೂಡ ಘೋಷಣೆ ಮಾಡಿದರು. ತಮ್ಗೆ ಗೊತ್ತಿರೋ ಹಾಗೆ ಆಗಸ್ಟಲ್ಲಿ ಸುಮಾರು 69% ಹೆಚ್ಚುವರಿ ಮಳೆ ಬಂದಿತ್ತು ಮತ್ತು ಸೆಪ್ಟೆಂಬರ್ನಲ್ಲಿ 63% ಹೆಚ್ಚಾಗಿತ್ತು. ನಾವು ಪ್ರಿಲಿಮಿನರಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದಾಗ 3,24,205 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ನಾವು ಕೊಟ್ಟಿದ್ವಿ. ಅದಾದಮೇಲೆ ಜಂಟಿ ಸಮೀಕ್ಷೆ ಮಾಡಿ ಎಲ್ಲ ಅಂಕಿಅಂಶಗಳು ದತ್ತಾಂಶಗಳನ್ನು ತಗೊಂಡಾಗ ಸುಮಾರು 3,00,000 ಹೆಕ್ಟೇರು 3,07,000 ಹೆಕ್ಟೇರು ಅಂತ 2.91 ಅಲ್ಲ 2,91,380 ಎಕರೆಗೆ ನಾವು ಫ್ರೀಜ್ ಮಾಡಿದ್ವಿ. ನಾವೆಲ್ಲ ಇದೆಲ್ಲ ಜಾಯಿಂಟ್ ಸರ್ವೆ ಮಾಡಿಬಿಟ್ಟು ಅದಾದ ನಂತರ ಈಗ ಒಟ್ಟು 3,26,183 ರೈತರಿಗೆ ಸುಮಾರು 250.97 ಕೋಟಿ ರೂಪಾಯಿಯನ್ನು ನಾವು ಬೆಳೆ ಹಾನಿ ಪರಿಹಾರ ಮುಂದಿನ 2-3 ದಿನದಲ್ಲಿ ರೈತರ ಬ್ಯಾಂಕಿಗೆ ನಾವು ಪಾವತಿ ಮಾಡ್ತಾ ಇದ್ದೀವಿ. ಸೊ ಇದನ್ನು ಭಾಳ ಕಾಳಜಿ ವಹಿಸಿ ಜಂಟಿ ಸಮೀಕ್ಷೆ ಅಂದರೆ ಜಾಯಿಂಟ್ ಸರ್ವೆ ಮುಖಾಂತರ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ನಮ್ಮ ಅಗ್ರಿಕಲ್ಚರ್ ಇರ್ಬೋದು, ನಿಮ್ಮ ಹಾರ್ಟಿಕಲ್ಚರ್ ಇರ್ಬೋದು, ಇವರ ಸಮೀಕ್ಷೆಯನ್ನು ಮಾಡಿದ್ಮೇಲೆ ಪರಿಹಾರ ಪೋರ್ಟಲ್ ಮೇಲೆ ತಂತ್ರಾಂಶದಲ್ಲಿ ನಾವು ಅಪ್ಲೋಡ್ ಮಾಡಿದ್ಮೇಲೆ ಇದನ್ನು ಬಂದಿರೋದು. ಸೊ ಇದರಲ್ಲಿ ಈ ಬೆಳೆ ಹಾನಿನಲ್ಲಿ ಇನ್ಶೂರ್ಡ್ ಆ್ಯಂಡ್ ನಾನ್ ಇನ್ಶೂರ್ಡ್ ಇದ್ದಾರೆ. ಆಮೇಲೆ ಬೆಳೆ ವಿಮೆ ಯೋಜನೆ ಅಡಿನಲ್ಲಿ ನಾವು ತಮ್ಗೆ ಗೊತ್ತಿರೋ ಹಾಗೆ ಮಧ್ಯಂತರ ಪರಿಹಾರವನ್ನು ನಾವು ಘೋಷಣೆ ಮಾಡಿದ್ವಿ. ಅಂದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂದ್ಬಿಟ್ಟು ನಾವು ಘೋಷಣೆ ಮಾಡಿ ಒಟ್ಟು 2,67,560 ರೈತರಿಗೆ ಸುಮಾರು 3,35,046 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ವಿಮೆ ಸಿಗಲಿಕ್ಕೆ ಅವಕಾಶ ಇದೆ ಅದರಲ್ಲಿ. ಸೊ ಒಟ್ಟಾರೆ ಬೆಳೆ ವಿಮೆ ನೋಂದಣಿ ಮಾಡಿಸಿದಂಥ ರೈತರ ಸಂಖ್ಯೆ 2,67,560. ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್, ಅದು ಹೆಕ್ಟೇರ್ ಸರ್, ನಾನು ಮತ್ತೆ ಹೇಳ್ತೀನಿ ತಮಗೆ. ಬೆಳೆ ವಿಮೆ ನೋಂದಣಿ ಮಾಡಿಸಿದಂಥ ರೈತರ ಸಂಖ್ಯೆ 2,67,560. ಪ್ರದೇಶ ಹಾನಿಯಾಗಿರೋದು 3,35,046.2 ಹೆಕ್ಟೇರ್ಗಳು. ಸೊ ಅಂದಾಜು ಬೆಳೆ ವಿಮೆ ಮಧ್ಯಂತರ ಅಂದರೆ ಮಧ್ಯಂತರ ಪರಿಹಾರಕ್ಕೆ ಮಿಡ್ ಸೀಸನ್ ಅಡ್ವರ್ಸಿಟಿಗೆ ನಮ್ಗೆ ಬರ್ತಾ ಇರೋದು 243.41 ಕೋಟಿ ರೂಪಾಯಿ. ಸೊ ಇದು ಲೋಕಲೈಸ್ಡ್ ಕೆಲಾಮಿಟಿಗೆ. ಒಟ್ಟು ಇದರಲ್ಲಿ 22,375 ರೈತರಿಗೆ 8.79 ಕೋಟಿ ಬೆಳೆ ವಿಮೆ ಪರಿಹಾರ ಕೆಲವೇ ದಿನಗಳಲ್ಲಿ ಅವರಿಗೂ ಸಿಗುತ್ತೆ ಬ್ಯಾಂಕ್ ಮುಖಾಂತರ. ಸೊ 22,385 ರೈತರಿಗೆ ಕ್ಲೋಸ್ ಟು ಅರೌಂಡ್ 8.79 crores ಸಿಗುತ್ತೆ. ಕರೆಕ್ಟ್ ಅಲ್ಲ ಸರ್? ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲಿ ಇದೆಲ್ಲ ತಮಗೆ ಅಂಕಿಅಂಶಗಳನ್ನು ತಮ್ಗೆ ತಲುಪಿಸ್ತೀವಿ. ಎರಡನೇ ವಿಚಾರ, ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ವಾರದಿಂದ ಈ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಯಾವ ರೀತಿ ಬೆಳಗಾವಿ, ಹಾವೇರಿ, ಬಾಗಲಕೋಟ್ನಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಆಗಿತ್ತು, ನಮ್ಮ ಜಿಲ್ಲೆಯಲ್ಲೂ ಕೂಡ ಆಗಿತ್ತು. ಈಗಾಗಲೇ DC ಅವರು 6-7 ಮೀಟಿಂಗು ಫ್ಯಾಕ್ಟ್ರಿ ಮುಖ್ಯಸ್ಥರ ಜೊತೆ ಮಾತನಾಡಿದ್ದಾರೆ. ಅದಾದಮೇಲೆ ನಾನು 1-2 ಸರಿ ಮಾತನಾಡಿದ್ದೀನಿ, ರೈತರ ಜೊತೆ ನಾನು ಮಾತನಾಡಿದ್ದೀನಿ. ಇವಾಗ ಅವರಿಗೆಲ್ಲ ನಮ್ಮ ರಿಕವರಿ ರೇಟ್ ಏನಿದೆ, ಇಟ್ ಈಸ್ ನಾಟ್ ಆ್ಯಸ್ ಹೈ ಆಸ್ ಬೆಳಗಾವಿ ಡಿಸ್ಟ್ರಿಕ್ಟ್. ಅಲ್ಲಿ ಕೆಲವರು 12%, 13% ತನಕ ಹೋಗುತ್ತೆ. ಆದರೆ ನಮ್ಮದು ಇಲ್ಲಿ 10 to 11% ತನಕ ಇರುತ್ತೆ. ಸೊ ಆದ್ದರಿಂದ 2,960 ರೂಪಾಯಿಗಳಿಗೆ ಅವರಿಗೆ ಮೊದಲನೇ ಕಂತಿನಲ್ಲಿ
ಕಪ್ ಪೂರೈಸಿದ 14 ದಿನದೊಳಗೆ ನಾವು ಅವರು ಕೊಡಲಿಕ್ಕೆ ಒಪ್ಪಿದ್ದಾರೆ. ಅದ್ರ ಜೊತೆ ನಮ್ಮ 50 ರೂಪಾಯಿ ರಾಜ್ಯ ಸರ್ಕಾರದ್ದು ಅದನ್ನು ಕೂಡ ಆಗುತ್ತೆ. ಸೊ ಒಟ್ಟು 3,000 ರೂಪಾಯಿ ಪ್ರತಿ ಟನ್ನಿಗೆ ಕಬ್ಬಿಗೆ ಕೊಡಲಿಕ್ಕೆ ಅವರು ನಿನ್ನೆ ನಮಗೆ ಹಿಂಬರ ಕೊಟ್ಟಿದ್ದಾರೆ, ಎಲ್ಲ 6 ಕಂಪನಿಗಳು. ಇಲ್ಲ ಸರ್, ನಿನ್ನೆ ಮಾತಾಡಿದ್ಮೇಲೆ ಅವ್ರು ಒಪ್ಪಿರೋದು. ಈಗ ರೈತರು ಕೆಲವು ಹೆಚ್ಚು ಸಂಖ್ಯೆಯಲ್ಲಿ ರೈತರು ಇದಕ್ಕೆಲ್ಲ ಒಪ್ಪಿದ್ದಾರೆ, ಕೆಲವು ರೈತರು ಇನ್ನೂ ಕೂಡ ಇಲ್ಲ ನೀವು ಹೇಳಿದಂಗೆ 3,160 ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಎಲ್ಲಿ ನಮ್ಮದು ರಿಕವರಿ ಇಲ್ಲ ಅಂದ್ಬಿಟ್ಟು ನಾವು ಅವರು ಯಾರು ಫ್ಯಾಕ್ಟ್ರಿ ಮಾಲೀಕರವರು ಎಲ್ಲ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚು ನಾವು ಮಾಡಲಿಕ್ಕೆ ಅಂತ ಆಗೋದಿಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಿಮ್ಗೆ ನೆನಪಿದ್ರೆ ನಮ್ಮ ಇದಕ್ಕೆ ಯಾವುದು ಈ ಪ್ರತಿಭಟನೆಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ 2,700ಗೆ ಒಪ್ಪಿಸಿದ್ರು. ನಾನು ಕೂಡ ಮಾತನಾಡಿದಾಗ 2,700ಗೆ ಒಪ್ಪಿಸಿದ್ರು. ಅದಾದಮೇಲೆ ನಾವು ಮಧ್ಯಪ್ರವೇಶ ಮಾಡಿದ್ವಿ, 100 ರೂಪಾಯಿ 150 ರೂಪಾಯಿ ಜಾಸ್ತಿ ಮಾಡಿ ಅಂದಾಗ ಅದಕ್ಕೂ ಕೂಡ ಒಪ್ಪಿದ್ರು. ಈಗ 3,000ಕ್ಕೆ ಅವರು ಏನು ಫ್ಯಾಕ್ಟ್ರಿದವರೆಲ್ಲರೂ ಒಪ್ಪಿದ್ದಾರೆ. ನನ್ನ ಮನವಿ ತಮ್ಮ ಮುಖಾಂತರ ಎಲ್ಲ ನಮ್ಮ ರೈತ ಸ್ನೇಹಿತರಿಗೆ ಬಂದವರಿಗೆ ದಯವಿಟ್ಟು 3,000 ಒಪ್ಪಿದ್ರೆ ಹೋದ ಬಾರಿಗಿಂತ 12% ಜಾಸ್ತಿ ಸಿಗ್ತಾ ಇದೆ ಈ ಸರಿ. ಹೋದ ಬಾರಿ 2,700 ಅಷ್ಟೇ ಸಿಕ್ಕಿದೆ. ಮತ್ತು ಇನ್ನು ಕೆಲವು ಫ್ಯಾಕ್ಟ್ರಿಗಳ ಮಾಹಿತಿ ಪ್ರಕಾರ HNT ಅಂದರೆ ಹಾರ್ವೆಸ್ಟ್ ಮತ್ತು ಟ್ರಾನ್ಸ್ಪೋರ್ಟಿಗೂ ಅವರೇ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ರು. ಸೊ ಇದು ಯಾರು ನಾವು DC ಅವರೆಲ್ಲರೂ ಸೇರಿ ಅವ್ರ ಜೊತೆ ಮಾತನಾಡಿದ್ಮೇಲೆ ಇದು ರೇಟ್ ಹೀಗೆ ಒಪ್ಕೊಂಡಿದ್ದಾರೆ. ಸೊ ತಮ್ಮ ಮುಖಾಂತರ ಅವ್ರಿಗೆ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ಪರಿಸ್ಥಿತಿ ಇನ್ನು ಮುಂದೆ ಹೋದರೆ ಬೆಳೆಗೆ ಸಾಕಷ್ಟು ಎಫೆಕ್ಟ್ ಆಗ್ತದೆ ಅಂದ್ಬಿಟ್ಟು, ಮತ್ತು ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಕೂಡ ಲೇಬರ್ ಅವರು ಕೂಡ ಇರ್ತಾರೆ, ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಒಪ್ಪಿಸ್ಲಿಕ್ಕೆ ಭಾಳ ಕಷ್ಟ ಆಯಿತು. ಆದರೂ ಕೂಡ ಇವತ್ತು ಅವ್ರು ಒಪ್ಪಿದ್ದಾರೆ. ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ.